ನಿಮ್ಗೆ ಯಾವತ್ತಾದ್ರೂ ಈ ಒಂದು ಡೌಟ್ ಬಂದಿದ್ಯಾ? ಯಾಕೆ ಎಲ್ಲೂ ಇಂದ್ರನಿಗೆ ದೇವಾಲಯಗಳನ್ನ ಕಟ್ಸಿಲ್ಲ, ಅಲ್ಲದೇನೆ ಎಲ್ಲೂ ಆತನಿಗೆ ಪೂಜೆ ಅನ್ನೋದನ್ನ ಮಾಡೋದಿಲ್ಲ ಅಂತ? ನಿಮಗ್ ಗೊತ್ತಿರ್ಲಿ, ಇಂದ್ರನಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೋಸ್ಕರ ಒಂದು ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು. ಆದರೆ ಇದರ ಆಚರಣೆ ಈಗ ನಿಂತಿದೆ ಅಷ್ಟೇ. ಇದಕ್ಕೆಲ್ಲ ಕಾರಣಕರ್ತನೆ ಶ್ರೀಕೃಷ್ಣ. ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಇಂದ್ರನಿಗೆ ಕೃತಜ್ಞತೆಯ ಸಲುವಾಗಿ ಪೂಜೆಗಳನ್ನ ಮಾಡ್ತಿದ್ದಂತ ಜನರು ಸಮಯ ಕಳೀತಾ ಮಳೆಗೋಸ್ಕರನೇ ಇಂದ್ರನಿಗೆ ಪೂಜೆ ಮಾಡೋದನ್ನ ಶುರು ಮಾಡ್ತಾರೆ. ಇದನ್ನ ತಡೆಯುವ ಸಲುವಾಗಿನೇ ಶ್ರೀಕೃಷ್ಣ ತಮ್ಮ ಊರನ್ನ ಆಶ್ರಯ ಕೊಟ್ಟಿದ್ದಂತ ಬೃಂದಾವನದ ಗೋವರ್ಧನ ಗಿರಿಗೆ ಪೂಜೆ ಮಾಡಿಸಲು ಮುಂದಾಗ್ತಾನೆ. ಮುಂದೆ ಏನಾಯ್ತು ಅಂತ ನಿಮಗೆ ಗೊತ್ತಿರುತ್ತೆ. ಇಂದ್ರ ಕೋಪಗೊಂಡು ಬೃಂದಾವನದ ಮೇಲೆ ಗುಡುಗು ಬಿರುಗಾಳಿ ಸಹಿತ ಜೋರಾದ ಮಳೆಯನ್ನ ಸುರಿಸ್ತಾನೆ. ಇದರಿಂದ ಬೃಂದಾವನವೇ ನೀರಿನಿಂದ ತುಂಬ ಹೋಗುತ್ತೆ. ಹಾಗೆ ಶ್ರೀಕೃಷ್ಣ ಆ ಗೋವರ್ಧನ ಗಿರಿಯನ್ನ ತನ್ನ ಕೈಯಾರೆ ಎತ್ತಿ ಆ ಊರಿನ ಜನರನ್ನ ಕಾಪಾಡ್ತಾನೆ ಅಂತ. ಇದರಿಂದ ಕೃಷ್ಣನು ಇಂದ್ರನಿಗೆ ಒಂದು ಶಾಪವನ್ನು ಕೊಡ್ತಾನೆ. ನಿನ್ನ ಪೂಜೆ ಬರೀ ಬೃಂದಾವನದಲ್ಲಿ ಮಾತ್ರ ನಿಲ್ಲೋದಿಲ್ಲ, ಎಲ್ಲಾ ಕಡೆಗಳಲ್ಲಿ ಯಾರು ನಿನ್ನ ಪೂಜೆಯನ್ನ ಮಾಡೋದಿಲ್ಲ ಅಂತ. ನೋಡಿ, ನಮಗೆ ಆಶ್ಚರ್ಯ ಆಗುವಂತ ವಿಷಯ ಏನಂದ್ರೆ, ಇಲ್ಲಿ ಕೃಷ್ಣ ಹೇಳ್ತಿರೋದು ನಮಗೆಲ್ಲ ಆಶ್ರಯ ಕೊಟ್ಟಿರುವಂತ ಪ್ರಕೃತಿಯನ್ನ ಪೂಜಿಸಿ ಪ್ರೀತಿಸಬೇಕು ಅಂತ. ನಮ್ಮ ಸನಾತನ ಧರ್ಮದ ಮೂಲವೂ ಕೂಡ ಅದೇ ಅಲ್ವಾ?